ಅಯ್ಯೋ ಇದೇನಪ್ಪ ರಾತ್ರಿ ಎಲ್ಲ ನನ್ನ ಮಗ ಹಿಂಗ್ ಕಾಟ ಕೊಟ್ಟ. ಅಯ್ಯೋ ಆ ಮೆಡಿಕಲ್ ಅಲ್ಲಿ ನಿದ್ದೆ ಮಾತ್ರೆ ಕೊಡು ಅಂದ್ರೆ ನನ್ನ ಮಗ ಏನು ವಯಾಗ್ರ ಮಾತ್ರೆ ಕೊಟ್ಟಿದ್ನೋ ಏನ್ ಸುಡ್ಗಾಡು ಬೇರೆ ಈ ಪೆದ್ಗೊಂಡಿನ ಜೊತೆ ನನ್ನ ಪಟ್ನೆಟ್ ಆಗೋಯ್ತಲ್ಲಪ್ಪ. ಅಯ್ಯೋ ಇಂಥ ಪೆದ್ ನನ್ನ ಮಗನ ಲಾವಣ್ಣಿಗೆ ಗಂಟು ಹಾಕ್ಬೇಕು, ನಾನು ಆಡ್ಕೋಬೇಕು ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಆ ಲಾವಣ್ಯ ಇವನು ಮದ್ವೆ ಆಗ್ಲಿಲ್ಲ, ನಾನೇ ಇವನು ಮದ್ವೆ ಆಗಂಗಾಯ್ತು. ಅದ್ರಾಗೆ ಮದ್ವೆ ಆಗಿದ್ದು ಆಗ್ಲಿ ಪಟ್ನೆಟ್ ಬೇರೆ ಆಗೋಯ್ತಲ್ಲಪ್ಪ ರಾತ್ರಿ. ಏನಪ್ಪ ನಾನು ಮಾಡ್ಲಿ, ಬಿತ್ಕೊಂಡಿರೋದ್ ನೋಡು. ರಾತ್ರಿ ಎಲ್ಲ ಕಾಟ ಕೊಟ್ಟು ಈಗ ಬಿತ್ಕೊಂಡವನಿ ಗೊರಕೆ ಹೊಡ್ಕೊಂಡು ದರಿದ್ರದವನು. ಅಯ್ಯೋ ಹಣ್ಣು ಒಂದು ಹಣ್ಣು ತಿಂದಿಲ್ಲ, ಬರೀ ಇವನಿಗೆ ಬರೀ ಇದೇ ಚಿಂತೆ ಅನ್ಸುತ್ತೆ. ಇವನು ಈ ಫಸ್ಟ್ ನೈಟ್ ಮಾಡ್ಕೋಬೇಕು ಅಂತಾನ ಎಷ್ಟು ದಿನದಿಂದನ ಬರ್ಗೆಟ್ ಕುಂತಿದ್ನೋ ಏನ್ ಸುಡ್ಗಾಡು. ನಾಯಿ ನನ್ನ ಮಗ. ಅಯ್ಯೋ ಈ ಪೆದ್ಗೊಂಡನ ಜೊತೆ ಮದ್ವೆ ಆಗಿದ್ವಲ್ದೆ ಫಸ್ಟ್ ನೈಟು ಮುಗೀತು. ಆಮೇಲೆ ನಾನು ಪ್ರೆಗ್ನೆಂಟ್ ಆಗ್ತೀನೋ ಏನೋ ದೇವ್ರೇ. ಊರಾಗ ಹೆಂಗ್ ತಲೆ ಎತ್ಕೊಂಡ್ ತಿರ್ಗಾಡ್ಲಿ ನಾನು. ಇಷ್ಟು ಜಲ್ದಿ ಎದ್ಬಿಟ್ಟಿದ್ಯಲ್ಲ ದಿವ್ಯಾ, 8 ಗಂಟೆ ತನಕ ಮನಿಕೆ ಬೇಕೋ ಬೇಡವೋ? ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ಯೋ ಇಲ್ವೋ? ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನೀನ್ ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ ಅಂತ. ಪಾಪ ಇಲ್ಲಿ ಬಂದು ತೋರಿಸ್ತಾ ಇದೆಯಲ್ಲ. ದಿವ್ಯಾ ದಿವ್ಯಾ ಯಾಕೆ ಬೇಜಾರಲ್ಲಿದ್ಯಾ? ಏನಾಯ್ತು? ಯಾಕೆ ಫಸ್ಟ್ ನೈಟ್ ಆಗ್ಲಿಲ್ವೇ ನಿನಗೂ ಗುಂಡುಗುನು? ಏನಾಯ್ತು? ಯಾಕೆ ಸಪ್ಪಗಿದೀಯಾ? ಪರವಾಗಿಲ್ಲ ಬಿಡು, ಏನ್ ಪರವಾಗಿಲ್ಲ. ಮೊದಲನೇ ದಿವಸನೇನೆ ನೀವಿಬ್ರು ಒಂದಾಗ್ಬೇಕಂತ ಏನೂ ಇಲ್ಲ, ಇನ್ನೊಂದು ದಿನ ಐತೆ. ಏನ್ ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಮತ್ತೆ ನೋಡಿ ಹೇಳದ ಆಗಿಲ್ಲ ಅಂದ್ರೆ ಒಂದಾಗುತ್ತೆ ಅಂತ. ನನಗೆ ಆಗೈತಿ ಅನ್ನೋದೇ ಒಂದು ಚಿಂತೆ, ಆದ್ರೆ ಇವತ್ತೇ ಒಂದು ಮಾತ್ರೆ ಕೊಡೋನು ಯಾವ ಮಾತ್ರೆ ಕೊಟ್ಟನು ದರಿದ್ರದವನು. ದಿವ್ಯಾ ದಿವ್ಯಾ ಏನ್ ಚಿಂತೆ ಮಾಡ್ತಾ ಇದ್ಯಾ? ಏನು ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನಿರು. ಏನ್ ಒಳ್ಳೇದಾಗುತ್ತೆ, ಈಗ ಆಗಿರೋದೆಲ್ಲ ಕೆಟ್ಟದೆ. ಅಯ್ಯೋ ನಾಚಿಕೆ ಬಿಡು, ಏನು ನಾಚಿಕೆ ಯಾಕೆ? ಏನೋ ಸಾಕಮ್ಮ, ಏನಂತೆ? ಯಾಕೆ ಇಷ್ಟು ಬೇಗ ಎದ್ದಿದ್ಯಾ? 8 ಗಂಟೆ ತನಕ ಮನಿಕೆ ಬೇಕೋ ಬೇಗ? ಹಳಿ ಅಂದ್ರೆ ಏನ್ ಮಾಡ್ತಾ ಇದ್ದೆ? ಮನಿ ಕಂಡವ್ರ ಏನ್ ಮಾಡ್ತಾ ಇದ್ದಾನೋ ಏನೋ ಯಾರಿಗ್ ಗೊತ್ತು, ನೀನೇ ಹೋಗಿ ನೋಡೋಗು. ಹೊಳಿ ಅಂದ್ರೆ ತಳಿ ಅಂದ್ರೆ ಯಾಕಿದ್ದೀವಿ ಹಂಗ್ ಸಿಟ್ ಮಾಡ್ಕೊಂತೀಯ? ಸಮಾಧಾನ ಮಾಡ್ಕೊಂಡಿರು. ಬಾ, ನಿನ್ಗೂ ನಿನ್ ಗಂಡಗುನು ಕಾಪಿ ಕಾಸು ಕೊಡ್ತೀನಿ, ನೀನೊಂದಿಷ್ಟು ಕುಡ್ದು, ಅಲ್ಲ ನೀನು ಕುಡಿಬೇಡ, ಅಲ್ಲಿಗೆ ಹೋಗಿ ತಗೊಂಡೋಗಿ ಗಂಡನ ಎದ್ದಾಸಿ ಅವನಿಗೂ ಕೊಟ್ಟು ನೀನು ಕುಡಿ. ಬಾ, ಏನು ಬೇಕಾಗಿಲ್ಲ, ನಾನು ಕಾಪಿನೂ ಕುಡಿಯಲ್ಲ, ಯಾತು ಕುಡಿಯಲ್ಲ. ನಾನು ತಗೊಂಡೋಗಿ ಕೊಡೋದು ಇಲ್ಲ, ನೀನೇ ಕೊಡೋಗು. ಯಾಕೆ ಹುಡುಗಿ ಹಂಗಾಡ್ತೀಯ? ನಾನು ನೋಡ್ತಲೇ ಇದ್ದೀನಿ. ಫಸ್ಟ್ ನೈಟು ಆಯ್ತಾ ಇಲ್ವೇ? ಸುಮ್ಮನಿರೇ ಚಂದ್ರಮ್ಮ, ಯಾಕೆ ಅವರೆಲ್ಲ ಏನು ಮಾಡ್ಕೊಂತಾರೆ, ನಮ್ಗೆ ಯಾಕೆ ಅವೆಲ್ಲನ? ಈಗಿನ ಕಾಲದ ಹುಡುಗಿರು ಅವ್ರಿಗೆ ಗೊತ್ತಿರಲ್ವಾ? ನಡಿ ಚೆನ್ನವತ್ತು ನಾವು ಹೋಗೋಣ. ಆಗಲೇ ಸಕಮ್ಮ ನಿನ್ ಮಗ ಬಂದೇ ಬಿಟ್ಟ ಹಳಿ ಅಂದ್ರೆ. ಬರ್ರಿ, ಈಗಿನ ನಿಮ್ಮಮ್ಮ ಯಾಕೆ ಕಾಪಿ ಕಾಸು ಕೊಡ್ತೀನಿ ಅಂತ ನಾನು ನಿನ್ನ ಹೆಂಡತಿಗೆ ಹೇಳ್ತಿದ್ರು. ಅಷ್ಟೊತ್ತಿಗೆ ನೀವೇ ಎದ್ದು ಬಂದ್ರಿ. ಬರ್ರಿ ಬರ್ರಿ ಗುಂಡ, ರಾತ್ರಿ ಎಲ್ಲನ ಎಲ್ಲ ಸರಿ ಆಯ್ತು ತಾನೇ? ಇಬ್ರು ಖುಷಿಯಾಗಿದ್ರಾ? ಕಣಮ್ಮ ದಿವ್ಯಾ ಹಾಲು ತಂದ್ಕೊಟ್ಲು. ಹಾಲು ತಂದ್ಕೊಟ್ಮೇಲೆ ನನಗಂತೂ ಹೆಂಗೆಂಗೋ ಆಗೋದು ಕಣಮ್ಮ. ಅದು ಹಾಲಕ್ಕೆ ಏನು ಹಾಕಿದ್ಲೋ ಏನೋ ಗೊತ್ತಿಲ್ಲ. ಅಯ್ಯೋ ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ, ಹಂಗಾಗ್ಬಿಟ್ಟಿತ್ತು ಕಣಮ್ಮ. ಅಯ್ಯೋ ಹೋಗ್ಲಿ ಬಿಡಪ್ಪ ದಿವ್ಯಾ, ಅದೇನು ಹಾಕೊಟ್ಟಿದ್ಲೋ ಏನೋ, ಒಟ್ಟಿನಲ್ಲಿ ನೀವಿಬ್ರು ಚೆನ್ನಾಗಿದ್ರಲ್ಲ ಸುಖವಾಗಿ, ಅಷ್ಟೇ ಸಾಕು. ಬಿಡು, ನಾವು ಹೋಗ್ತೀವಿ, ನೀವೇನೋ ಮಾತಾಡ್ಕೊಳ್ರಿ. ಆಮೇಲೆ ಕಾಪಿ ತಂದು ಕೊಡ್ತೀನಿ, ಕುಡೀರಂತೆ. ಕುಕ್ಕ ಬರೋ, ಕುಕ್ಕ ಬಾ. ಸರಿ ಅಮ್ಮ, ಆಯ್ತು ಹೋಗು. ಸಾಕಮ್ಮ ಹೋಗೋಣ. ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನಲ್ಲಿ, ಕೋಪವೇಕೆ ನನ್ನಲ್ಲಿ. ದಿವ್ಯಾ ರಾತ್ರಿ ನೀನು ಹಾಲು ಕೊಟ್ಟೆ ನೋಡು, ಅವಾಗಂತೂ ನನಗೆ ಒಂಥರ ಶಕ್ತಿ ಬಂದಂಗಾತು ದಿವ್ಯಾ. ನಿನ್ನ ಹೆಂಗೆ ಎತ್ಕೊಂಡೆ ನೋಡು, ಎತ್ಕೊಂಡು ಹೆಂಗೆ ಹಾಸಿಗೆ ಮೇಕಾಗ್ತೆ. ಅಯ್ಯೋ ಅದು ಹೇಳಕ್ಕೆ ಒಂಥರ ನಾಚಿಕೆ ಆದಂಗಾಗುತ್ತೆ. ನನಗೆ ಶಕ್ತಿ ಬರಲಿ ಅಂತ ನೀನೇನೋ ಹಾಕ್ಕೊಟ್ಟಿದ್ಯಾ ತಾನೇ ಹಾಲಕ್ಕೆ, ಗೊತ್ತು. ನಿನಗೂ ಇಷ್ಟನೇ ಫಸ್ಟ್ ನೈಟು ಎಲ್ಲನ ಇಷ್ಟ ಇಲ್ಲದೆ ಇರೋ ಥರ ನಾಟಕ ಮಾಡ್ತೀಯ ಕಳ್ಳಿ. ಸುಮ್ಮನೆ ಹೋದ್ರೆ ಸರಿ, ನನಗೆ ಸಿಟ್ಟಿರಗಿಸ್ಬೇಡ. ನೀನ್ ರಾತ್ರಿ ಆಡಿದ ಆಟಕ್ಕೆ ಯಾಕನ್ನ ತಗೊಂಡು ಬಡ್ಬಿಡ ನಮ್ಮಂಗಾಗಿತ್ತು. ಏನ್ ಮಾಡ್ತೀಯ? ಬಾಯ್ ಮಾಡಿದ್ರೆ ಎಲ್ಲಿ ಅಕ್ಕಪಕ್ಕದವ್ರು ಎದ್ದು ಬರ್ತಾರ ಅಂತ ಸುಮ್ಮನೆ ಇದ್ದೆ. ನಾಚಿಕೆ ಆಗಲ್ಲ ನಿನ್ಗೆ? ಏನ್ ಕಂಡಿದ್ದೆ ಬರ್ಗೆಟ್ಟಿರ ನಂಗೆ ಆಡ್ತಿದ್ದಲ್ಲ. ಯಾಕೆ ದಿವ್ಯಾ, ಅಲ್ಲ ನೀನೇ ಹಾಲಕ್ಕೆ ಏನೇನೋ ಹಾಕ್ಕೊಟ್ಟು ನೀನೇ ಈಗ ಬೈತಾ ಇದೀಯಾ ಕಳ್ಳಿ. ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೂ ಎಲ್ಲ ಗೊತ್ತಾಗುತ್ತೆ, ನಾನು ಪಿಕ್ಚರ್ನಾಗೆಲ್ಲ ನೋಡಿದ್ದೀನಿ. ಒಳ್ಳೆ ಪಿಕ್ಚರ್ ಸವಾಸ ಆಯ್ತು. ಆ ಪಿಕ್ಚರ್ ನೋಡಿನಿ ನೀನು ಹಿಂಗ ಹಾಳಾಗೋಗಿದ್ದು. ಮೊದ್ಲು ಆ ಪಿಕ್ಚರ್ ನೋಡೋದು ಬಿಟ್ಬಿಡು. ಆ ಪಿಕ್ಚರ್ ನಂಗೆ ತೋರ್ಸೋದೆಲ್ಲ ನಿಜ ಅಲ್ಲ, ಎಲ್ಲನ ಸುಳ್ಳು. ಸುಮ್ಮನೆ ನೋಡೋರ್ಗೆ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ತೋರಿಸ್ತಾರೆ, ಅದನ್ನೇ ನಿಜ ಜೀವನದಾಗ ಅಳವಡಿಸ್ಕೊಂಬಕ್ ಆಗಲ್ಲ. ಗೊತ್ತಾಯ್ತಾ? ಸುಮ್ಮನೆ ಇರು ದಿವ್ಯಾ, ನಿಜ ಜೀವನನೂ ಅಷ್ಟೇ, ಪಿಕ್ಚರ್ ಎರಡು ಒಂದೇನೆ. ನಿಜ ಜೀವನದಾಗ ನಡೆಯೋದೇ ಅಲ್ಲೂ ತೋರ್ಸೋದು. ನನಗೇನು ಗೊತ್ತಿಲ್ವಾ? ಸುಮ್ಮನೆ ಇರು.
ನೀನೇನು ಹೇಳ್ಬೇಡ, ಹಂಗಿಲ್ದಲೆ ಮತ್ತೆ ನೀನ್ ತಾನೇ ಹಾಲು ಕುಡಿಸಿದ್ದು. ಎಲ್ಲನ ಮಾತ್ರೆಯಿಂದನೇ ಆಗಿದ್ದು. ಆ ಮಾತ್ರೆ ಅದು ಯಾವ ಮಾತ್ರೆ ಕೊಟ್ಟೆ ಅಂತ ಮೆಡಿಕಲ್ನ ಹೋಗಿ ಮೊದಲು ವಿಚಾರಿಸ್ಬೇಕು. ಹೆಂಗೆ ಹೋಗೋದು? ದಿವ್ಯಾ ದಿವ್ಯಾ ಏನ್ ಹಾಕೊಟ್ಟಿದ್ದೆ ಅದಕ್ಕೆ? ವಿಷ ಕೊಟ್ಟಿದ್ದೆ. ಸುಮ್ಮನೆ ಇರು ದಿವ್ಯಾ, ನೀನು ವಿಷ ಹಾಕಿಲ್ಲ, ಅದಕ್ಕೆ ಏನೋ ಹಾಕಿದ್ಯಾ ಶಕ್ತಿ ಬರಂಗೆ, ಗಂಡನಿಗೆ ತಾಕತ್ ಬರಲಿ ಅಂತನ ನೀನೇ ಹಾಕೊಟ್ಟಿದ್ಯಾ. ನನಗೆ ಗೊತ್ತು ಕಳ್ಳಿ. ಸುಮ್ಮನೆ ಹೋಗು, ನನ್ನ ತಲೆ ತಿನ್ಬೇಡ. ನನಗೆ ಈಗಲೇ ತಲೆ ನೋಯ್ತಾ ಐತೆ. ನೀನಾದ್ರಾಗ ಬೇರೆ ತಲೆ ತಿಂತಾ ಇದೆಯಲ್ಲ, ಬಂದು ಹೋಗು. ಅಯ್ಯೋ ತಲೆನೋವ, ಕಾಫಿ ಕಾಸ್ಕೆ ಬತ್ತೆ ತಮ್ಮಯ್ಯ, ಇರು ಕಾಫಿ ಕುಡಿಯೋಣ. ಇಬ್ರು ಕಾಫಿ ಕುಡಿದ್ರೆ ತಲೆನೋವೆಲ್ಲ ಹೊಲ್ಟೋಗುತ್ತೆ. ಬಾ ಹೊರಕ್ಕೆ ಹೋಗಿ ಕುಕ್ಕ ಮನೆ ತಣ್ಣ ಗಾಳಿ ಬರುತ್ತೆ, ಇಲ್ಲಿ ಸೆಕೆ ಆಗ್ತೈತಿ. ಬಾ ಬಾ. ಬೇಕಾಗಿಲ್ಲ, ನೀನು ಇಲ್ಲೇ ಕುಕ್ಕರ್ ಬಡಿ, ನಾನು ಹೊರಕ್ಕೆ ಹೋಗ್ತೀನಿ. ದಿವ್ಯಾ ದಿವ್ಯಾ ಎಲ್ಲಿಗೆ ಹೋಗ್ತಿದ್ಯಾ ದಿವ್ಯಾ? ನಾನು ಎಲ್ಗ ಹೋಗ್ತೀನಿ, ಅದನ್ನ ತಿಳ್ಕೊಂಡು ನಿನ್ಗೆ ಏನಾಗಬೇಕಾಗತ್ತೆ? ಸುಮ್ಮನೆ ಹೋಗು, ಒಳ ಕುಕ್ಕೊಂಡು ಕಾಫಿ ಕುಡಿಯೋಗು. ನಿಮ್ಮ ಅಮ್ಮಯ್ಯ ಕಾಫಿ ತಂದು ಕೊಡುತ್ತೆ, ಕುಡಿದು ಮನೆಗೆ ಹೋಗು, ಬರ್ಕೆ ಹೊಡ್ಕೊಂಡು. ನಾನು ಒಬ್ಬನೇ ಮನಿಕ ಮನೆ, ನೀನು ಬಾ. ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ತಾನೇ ಸರಿಯಾಗಿ? ಬಾ ದಿವ್ಯಾ. ಏನು ಅದು ಹಂಗೆ ಬಾ ಬಾ ಅಂತಿದ್ಯಾ? ಇದು ಆಗ್ಲತ್ತು ಸುಮ್ಮನೆ ಇರ್ತೀಯಾ? ದಿವ್ಯಾ ಎಲ್ಲಿಗೆ ಹೋಗ್ತಿದ್ಯಮ್ಮ? ದೇವಸ್ಥಾನಕ್ಕೆ ಹೋಗ್ತೀಯಾ ಕೈ ಮುಗ್ದು ಬರಕ್ಕೆ? ಹೌದು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ನನಗೆ ಡಿಸ್ಟರ್ಬ್ ಮಾಡಬೇಡಿ. ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಒಬ್ಬಳೇ ಹೋಗ್ತೀಯಾ? ಅಯ್ಯೋ ಇವತ್ತು ನಿಂದು ಸೋಬ್ನ ಆಗೈತಿ. ಗಂಡ ಎಂತಿ ಇಬ್ರು ಹೋಗಿ ಕೈ ಮುಗ್ದು ಬರ್ಬೇಕು. ಹೊರಗೆ ಅಲ್ಲಿ ನೀರಿರ್ತವೆ, ಹಂಗೆ ಮಕ್ಕ ತೊಳ್ಕೊಂಡು ಕೈ ಮುಗ್ದು ಒಂದು ಸಣ್ಣ ಹೊತ್ತು ಕೂತ್ಕೊಂಡಿದ್ದು ಆರ್ಕೆ ಮಾಡ್ಕೊಂಡು ಬರ್ರಿ. ಆದಷ್ಟು ಬೇಗ ಗಂಡು ಮಗು ಆಗ್ಲಪ್ಪ ಅಂತೇಳಿ ದೇವ್ರ ಹತ್ರ ಆರ್ಕೆ ಮಾಡ್ಕೊಂಡ್ ಬರ್ರಿ. ಹೋಗ್ರಿ ಹೋಗ್ರಿ. ಸುಮ್ಮನಿರೆ ಸಾಕಮ್ಮ, ಗಂಡು ಹೆಣ್ಣು ಯಾವ್ದಾದ್ರು ಆಗ್ಲೇಳು, ಹೊಟ್ಟೆಲಿ ಮಗು ಆದ್ರೆ ಅಷ್ಟೇ ಸಾಕು. ದಿವ್ಯಾ ಕರ್ಕೊಂಡು ಹೋಗು ನಿನ್ ಗಂಡನು. ಹೋಗಪ್ಪ ಗುಂಡ, ಹೋಗಿ ಒಂದ್ 10 ರೂಪಾಯಿ ಕಾಣಿಕೆ ಹಾಕಿ ದೇವ್ರಿಗೆ 3 ಪ್ರದಕ್ಷಿಣೆ ಹಾಕಿ ದೇವ್ರ ಹತ್ರ ಆರ್ಕೆ ಮಾಡ್ಕೊಂಡ್ ಬರ್ರಿ. ಸುಮ್ಮನಿರ್ತೀಯಾ? ನಾನು ಒಬ್ಳೆ ಹೋಗ್ತಾ ಇದೀನಿ, ಇವನೇ ನನ್ನ ಜೊತೆ ಬರೋದ್ ಬೇಡ. ನಾನು ಒಬ್ಳೆ ಹೋಗಿ ಒಂದ್ ಸ್ವಲ್ಪ ಹೊತ್ತು, 1/2 ಗಂಟೆ ಕುತ್ಕೊಂಡಿದ್ದು ಬರ್ತೀನಿ. ಕಾಫಿ ಕೊಡು, ಕುಡ್ದು ಕುಕ್ಕಂಬ್ಲಿ. ಅಕ್ಕಮ್ಮ ದಿವ್ಯ ಹಂಗಂತೀಯ, ಜೊತೆಗೆ ಹೋಗಿ ಏನಾಗಲ್ಲ. ಬೇಡ ಬೇಡ, ನಾನು ಜೊತೆಗೆ ಹೋಗಲ್ಲ, ನಾನು ಒಬ್ಳೆ ಹೋಗ್ತೀನಿ. ಯಮ್ಮ ಓದ್ಲು ದಿವ್ಯಾ, ನಾನು ಜೊತೆಗೆ ಹೋಗ್ಲೇನಮ್ಮ? ಏ ಗುಂಡ, ಎಂತಿರು ಮೊದ್ಲು ಹಂಗೆ ನಾಚ್ಕೊಂತಾರೆ. ನೀನೇನೆ ಹೋಗ್ಬೇಕು ಜೊತೆಗೆ, ಬೇಡ ಅಂದ್ರೂ ಬರ್ತೀನಿ ಅಂತ ಹೋಗ್ಬೇಕು. ಅವಳಿಗೆ ಬೇಕಂದ್ರೆ ಕೊಡಿಸ್ಬೇಕು. ಹೋಗು ಜೊತೆಗೆ ಹೋಗಿ ಅವಳಿಗೆ ಏನು ಹೋಗಿ ಬೇಕು ಅಂದ್ರೆ ಹೂವು ಕೊಡಿಸ್ಕೊಂಡು ಅಲ್ಲಿ ಅಂಗಡಿ ಹಂಗೇನೆ ಒಂದಿಟ್ಟು ಪೂಜೆ ಸಾಮಾನು ತಗೊಂಡೋಗಿ ಪೂಜೆ ಮಾಡಿಸ್ಕೊಂಬ. ಹಂಗ ನಿಧಾನಕ್ಕೆ ಬರೀ, ಏನೂ ಟೈಮ್ ಏನಾಗಲ್ಲ. ನಾನು ಪಿಟ್ಟು ಕೇಸರಿ ಬಾತು ಮಾಡ್ತೀನಿ, ಬಂದು ತಿಮ್ಮಿರಂತೆ. ಹೋಗ್ರಿ. ಕಾಫಿನಂತೂ ಕುಡಿಲಿಲ್ಲ, ಹೋಗಿ ಜಲ್ದಿ ಬರ್ರಿ. ಹಂಗ ಸರಿ ಕಣಮ್ಮ, ಜಲ್ದಿ ಬರ್ತೀವಿ. ಹೋಗಿ ದಿವ್ಯಾ ಹೋಗ್ತಿದ್ದಾಳೆ, ನಾನು ಹೋಗ್ತೀನಿ. ಆಯ್ತು, ಹೋಗಿ ಬರ್ರಿ. ಒಂದು ಕ್ಷಣ ಹೊತ್ತು, 1/2 ಗಂಟೆ ಬಿಟ್ಟೆ ಬರ್ರಿ. ನಿಧಾನ ಕುತ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖ ಹಂಚ್ಕೊಂಡು ಬರ್ರಿ. ಹೋಗ್ರಿ. ಅಯ್ಯೋ ದಿವ್ಯಾ ನಿಂತ್ ಕಡೆ ನಾನು ಬರ್ತೀನಿ. ಅಯ್ಯೋ ಅಂತೂ ಇಂತೂ ನಮ್ ಗುಂಡುಗೊಳ್ಳೆ ಎಂಟಿ ಸಿಕ್ಕಿದ್ಲು. ನಮ್ ಗುಂಡ ಅಂತೂ ದಿವಿ ನಾವು ಚೆನ್ನಾವತ್ ಬಿಟ್ಟಿರಲ್ಲ ಅಂತ ಇದ್ದಾನೆ. ಹ್ಞೂ ಕಣೆ ಸಾಕಮ್ಮ, ಹೆಂಗೋ ನನ್ನ ಮಗಳದು ಮದ್ವೆ ಆಗಿ ನಿನ್ ಮನೆ ಸೊಸೆ ಮಾಡ್ಕೊಂಡಲ್ಲ, ಅಷ್ಟೇ ಸಮಾಧಾನ. ನಾನು ನಮ್ಮ ಅಂತಕ್ಕೆ ಹೋಗಿ ಬರ್ತೀನಮ್ಮ. ಆಯ್ತು, ಹೋಗ್ಬಾ, ಒಳ್ಳೇದಾಗ್ಲಿ. ನಾನು ತಿಂಡಿ ಮಾಡ್ತೀನಿ, ಇಲ್ಲೇ ತಿಂಬಿ ಅಂತೆ, ಹೋಗಿ ಬಾ. ಹಂಗ ಆಯ್ತಾಯ್ತು, ಜಲ್ದಿ ಬರ್ತೀನಿ. ನನ್ನ ದೊಡ್ಡ ಮಗ ದೊಡ್ಡ ಸೊಸೆ ಬೆಂಗಳೂರಾಗೆಲ್ಲ ಆಸ್ಪತ್ರೆಗೆ ಹೋಗಿದ್ದೀನಿ ಅಂದ್ರು, ಇವತ್ತಾದ್ರೂ ಬರ್ತಾರೋ ಇಲ್ವೋ? ಅವ್ರಿಗೂ ಫೋನ್ ಆದ್ರೂ ಮಾಡಿಸ್ಬೇಕಾಗಿತ್ತು. ದಿವ್ಯಾ ಬರ್ಲಿ, ಇರು, ಫೋನ್ ಮಾಡ್ಸೋಣ. ಬಂದ್ರೆ ಚೆನ್ನಾಗಿರುತ್ತೆ ಇವತ್ತೇನೆ. ಅಪ್ಪ ದೇವ್ರಿ, ತಿರುಪತಿ ತಿಮ್ಮಪ್ಪ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಗುಂಡನ ಸಂಸಾರ ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿ ಆಗಿರ್ಲಿ. ಗಂಡ ಎಂತ ಇಬ್ರು ಅದೇ ಬೇಕಾಗಿರೋದು ನನಗೆ. ನಮ್ಮ ಗುಂಡನ ಮದುವೆ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಕೊನೆಗೂ ಹೆಂಗೋ ದಿವ್ಯಾ ಮದುವೆಗೆ ಒಪ್ಕೊಂಡು ಮದುವೆನೂ ಆಯಿತು, ಫಸ್ಟ್ ನೈಟು ಆಯಿತು. ಇನ್ನೇನು ನಮ್ಮ ಮನೆಗೆ ಮೊಮ್ಮಗು ಬರೋದಷ್ಟೇ ಬಾಕಿ ಇರೋದು. ನನ್ನ ದೊಡ್ಡ ಮಗ ದೊಡ್ಡ ಸೊಸೆಗಂತೂ ಮಕ್ಕಳಾಗಲಿಲ್ಲ. ಅವ್ರ ಮದುವೆ ಆಗಿ 3-4 ವರ್ಷ ಆದರೂ ಇನ್ನೂ ಮಕ್ಕಳಾಗಲಿಲ್ಲ. ಇವ್ರಿಗಾದ್ರೂ ಆದಷ್ಟು ಬೇಗ 1 ವರ್ಷದೊಳಗೆ ಒಂದು ಮಗುನ ಎತ್ಕೊಡಂಗೆ ಮಾಡಪ್ಪ ದೇವರೇ, ನಮ್ಮ ಸೊಸೆ ದಿವ್ಯಾ. ನಾನು ನೋಡಿ ಇಲ್ಲೇ ನಿಂತ್ಕೊಂಡಿದ್ದೀನಿ, ಹೋಗಿ ಅವ್ರು ಬರೋಟತ್ತಿಗೆ ತಿಂಡಿ ಮಾಡಬೇಕು. ಉಪ್ಪಿಟ್ಟು ಕೇಸರಿ ಬಾತು ಎಲ್ಲಾನ ರುಚಿ ರುಚಿಯಾಗಿ ಮಾಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.